ಇಲ್ಲೇನಪ್ಪ ಎಷ್ಟು ಉದ್ದ ಬೆಳೆದಿರುವಂಥ ಕೂದಲು ನನಗೂ ಕೂಡ ಈ ರೀತಿ ಇರಬೇಕಂತ ನಾನು ಕೂಡ ಆಸೆ ಪಡ್ತೀನಿ. ಆದರೂ ಕೂಡ ನನ್ನ ತಲೆಯಲ್ಲಿ ಇಷ್ಟು ಉದ್ದ ಕೂದಲೇ ಬೆಳೀತಾನೇ ಇಲ್ಲ ಅಂತ ನಾವು ಕೂಡ ಯೋಚನೆ ಮಾಡ್ತಿರ್ತೀವಿ, ಹೌದಲ್ವಾ ಸ್ನೇಹಿತರೆ? ಇದೇನಪ್ಪ ಎಷ್ಟು ಉದ್ದ ಬೆಳೆದಿರುವಂಥ ಕೂದಲು ಕೂಡ ಕಟ್ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡೋದಕ್ಕೆ ನಮ್ಮ ಹತ್ರ ಎಲ್ಲಿ ಕೂದಲು ಬೆಳೆಯೋದೇ ಇಲ್ವಲ್ವಾ? ಹಾಗಾದರೆ ನಿಮಗಾಗಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವು ಕೂಡ ನೋಡಿದ್ರಿ, ಈ ರೀತಿ ನೋಡಿದ ಮೇಲೆ ನಿಮ್ಮ ಕೂದಲು ಕೂಡ ಈ ರೀತಿ ಬೆಳೀತಾ ಹೋಗುತ್ತೆ. ಹಾಗೆ ನೀವು ಕೂಡ ಕಟ್ ಮಾಡ್ತಾ ಹೋಗ್ತೀರಾ. ಆ ಥರ ನೋಡಿ ಎಷ್ಟು ಚೆನ್ನಾಗಿ ದಟ್ಟವಾಗಿ ಮತ್ತು ವಿಪರೀತವಾಗಿ ಉದ್ದವಾಗಿ ಬೆಳೆಯೋ ರೀತಿ ನಿಮಗೆ ಕೂದಲು ತೋರಿಸ್ತಾ ಇದ್ದೀನಿ. ಈ ಥರ ನೀವು ಕೂಡ ಟ್ರೈ ಮಾಡ್ತಾ ಹೋದರೆ ಒಂದು ನೋಡ್ತಾ ಇರ್ಬೋದು, ದಾರದ ಥರ ಜಡೆ ನೋಡಿ ಎಷ್ಟು ಉದ್ದವಾಗಿರುತ್ತಲ್ವ, ಅಷ್ಟೇ ಉದ್ದವಾಗಿ ನಿಮ್ಮ ಕೂದಲು ಕೂಡ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಿದ್ರೆ ನೀವು ಕೂಡ ಈ ರೀತಿ ಉದ್ದವಾಗಿ ಕೂದಲು ಯಾರೆಲ್ಲ ಇಷ್ಟಪಡ್ತೀರಲ್ವ, ಖಂಡಿತವಾಗಿ ನಿಮ್ಮ ಕೂದಲು ಕೂಡ ಒಂದು ಹುಲ್ಲು ಯಾವ ರೀತಿ ಬೆಳೆಯುತ್ತಲ್ವ ಅದೇ ಥರವಾಗಿ ಕೂದಲು ಕೂಡ ಬೆಳೆಯುತ್ತೆ ಸ್ನೇಹಿತರೆ. ಹಾಗಿದ್ರೆ ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇರುವಂಥ ಈ ಟ್ರಿಕ್ ನೀವು ಕೂಡ ಫಾಲೋ ಮಾಡಿ. ಎಷ್ಟೇ ಬೋಳಿರುವಂಥ ತಲೆ ಇರಲಿ ಅದ್ರ ಮೇಲೆ ಕೂಡ ಕೂದಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ನೋಡೋರಿದ್ದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನೀವು ಕೂಡ 4 ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉದ್ದಾಗಿರುವಂಥ ಜಡೆ ನೋಡಿದ ತಕ್ಷಣ ನಮಗೂ ಕೂಡ ಬೇಕನ್ನಿಸುತ್ತೆ. ಆ ರೀತಿ ಮಾಡೋದಕ್ಕೆ ಏನೆಲ್ಲ ನಾವು ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ನಮಗೆ ಕೂದಲು ಚೆನ್ನಾಗಿ ಗ್ರೋತ್ ಆಗಬೇಕು, ಉದ್ದ ಆಗಬೇಕು, ದಟ್ಟ ಆಗಬೇಕಂದ್ರೆ ನಮಗೇನು ಬೇಕಂದರೆ ಈ ಎಲೆ ತೊಗೊಂಡಿದ್ದೀನಿ. ಇದೇನಪ್ಪ ಎಲೆ ಅಂತ ನೀವು ಯೋಚನೆ ಮಾಡ್ತಿರ್ತೀರ. ಇದು ಏನೇ ಅಲ್ಲಪ್ಪ ಅಂದರೆ ನಾವು ನೋಡಿ ನಿತ್ಯ ಪುಷ್ಪ ಹೂವು, ದಿನಾಲೂ ಬಿಡ್ತಾ ಇರುವಂಥ ಹೂವು ನೋಡಿ, ದಿನಾಲೂ ತಪ್ಪದೆ ಬಿಡುವಂಥ ಹೂವು ಗೊತ್ತೇ ಇರುತ್ತೆ ಎಲ್ಲರಿಗೂ ಕೂಡ. ನಿತ್ಯ ಪುಷ್ಪ ಹೂವು ಎಲೆ ಅದನ್ನು ತೊಗೊಂಡಿದ್ದೀನಿ. ಇದು ನೋಡಿ ದಿನಾಲೂ ಹೂವು ಬಿಡುತ್ತೆ. ಅದೇ ರೀತಿ ನಮಗೆ ದಿನಾಲೂ ಕೂಡ ಕೂದಲು ಚೆನ್ನಾಗಿ ದಟ್ಟವಾಗಿ ಬೆಳೀಬೇಕಂದ್ರೆ ನೀವು ಈ ರೀತಿ ಬಳಸ್ತಾ ಬಂದರೆ ನಮಗೆ ಕೂದಲು ದಿನಾಲೂ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಇವಾಗ ನಾನು ನಿತ್ಯ ಪುಷ್ಪ ಹೂವಿನ ಎಲೆ ತೊಗೊಂಡಿದ್ದೀನಿ. ಹೂವು ಎಲೆ ಎರಡೂ ಕೂಡ ತೊಗೋಬೋದು. ಇವಾಗ ನಾನು ಎಲೆ ತೊಗೊಂಡಿದ್ದೀನಿ, ಎಲೆ ಜೊತೆಗೆ ಹೂವು ಕೂಡ ತೊಗೊಂಡಿದ್ದೀನಿ, ನಿಮ್ಗೆ ತೋರಿಸ್ತೀನಿ. ಇವಾಗ ನೋಡಿ, ಇದು ನಿತ್ಯ ಪುಷ್ಪ ಹೂವಿನ ಎಲೆ ತೊಗೊಂಡಿದ್ದೀನಲ್ವ, ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ಯಾನ್ ಕೆಳಗಡೆ ಹಾಕ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಕೂಡ ನೀರು ಇರಬಾರ್ದು. ಇವಾಗ ನಾನು ಚೆನ್ನಾಗಿ ನೀರೆಲ್ಲ ವಾಶ್ ಮಾಡಿಕೊಂಡು ಎಲ್ಲ ಕೂಡ ಒಂದು ಬಟ್ಟೆಯಿಂದ ಕೂಡ ಒರೆಸ್ಕೊಂಡು ತೊಗೋಬೋದು. ಆಮೇಲೆ ಏನು ಮಾಡಬೇಕಂದ್ರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಸ್ಟವ್ ಮೇಲೆ ಒಂದು ಸಣ್ಣದೊಂದು ಇಟ್ಕೊಳ್ತೀನಿ, ಒಂದು ಬಾಣಲಿ. ಇವಾಗ ನಾವು ಡೈಲಿ ಯೂಸ್ ಮಾಡಬೇಕಲ್ಲ, ಹಾಗಾಗಿ ನೋಡಿ ದಿನಾಲೂ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ಸಣ್ಣದೊಂದು ಇಟ್ಕೊಂಡಿರೋವಂಥದ್ದು ಬಾಣಲಿ. ಇವಾಗ ನಾನು ಇದರಲ್ಲಿ ಏನು ಹಾಕ್ತಾಯಿದ್ದೀನಿ ಅಂತ ನೋಡಿ, ಸ್ವಲ್ಪ ಬಿಸಿ ಆಗಲಿ. ಇವಾಗ ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಇವಾಗ ನೋಡಿ, ನಾನು ಡೈಲಿ ರಾತ್ರಿ ಹೊತ್ತಿಗೆ ಈ ರೀತಿ ಹಚ್ಕೋಬೇಕಾಗತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಒಂದು 3 ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ತೀನಿ. ನಮ್ಮ ತಲೆ ಕೂದಲು ಯಾವ ರೀತಿ ಇದೆ ಅಂತ ನೋಡಿಕೊಂಡು ನೀವು ಕಡಿಮೆ ಜಾಸ್ತಿ ಎಣ್ಣೆ ಹಚ್ಕೋಬೋದು. ಎಣ್ಣೆ ನೋಡಿ ಚೆನ್ನಾಗಿ ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಹೊಗೆ ಬರ್ತಾ ಇರೋದಂದರೆ ಬಿಸಿ ಆಗ್ತಾ ಬರೋದು. ಈ ರೀತಿ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ. ಇವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇರೋದು. ಇದು ಎಣ್ಣೆ ಚೆನ್ನಾಗಿ ಬಿಸಿ ಆಗಿರೋದು ಸಣ್ಣ ಉರಿ ಮೇಲೆ ಮಾಡ್ಕೋಬೇಕಾಗತ್ತೆ ನೋಡಿ. ಇವಾಗ ಎಣ್ಣೆಯಿಂದ ಹೊಗೆ ಬರ್ತಾ ಇರೋದು ಕಾಣಿಸ್ತಾ ಇರ್ಬೋದು. ಈ ರೀತಿ ಇದ್ದಾಗ ನಾವು ಇವಾಗ ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಇವಾಗ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಆಫ್ ಮಾಡ್ಕೊಂಡ್ಬಿಡಿ. ಇವಾಗ ಇದರಲ್ಲಿ ನಾನು ಏನು ಹಾಕ್ತಾಯಿದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೆ. ನಾನು ಇವಾಗ ಇದಕ್ಕೆ ಏನು ಹಾಕಿದ್ದೀನಿ ಅಂದರೆ ಅಕ್ಷಿ ಬೀಜ ಹಾಕ್ಕೊಂಡಿದ್ದೀನಿ ನೋಡಿ. ಒಂದು ಅರ್ಧ ಸ್ಪೂನಷ್ಟು ಅಕ್ಷಿ ಬೀಜ ಹಾಕ್ಕೊಳ್ಳಿ. ಇವಾಗ ನೋಡಿ, ಅದು ಚೆನ್ನಾಗಿ ಎಣ್ಣೆಯಲ್ಲಿ ಚಟಪಟ ಅಂತ ಇರೋದು ಕಾಣಿಸ್ತಾ ಇರ್ಬೋದು. ಈ ಅಕ್ಷಿ ಬೀಜದಿಂದ ನಮ್ಮ ಕೂದಲು ಚೆನ್ನಾಗಿ ದಟ್ಟ ಉದ್ದ ಗ್ರೋತ್ ಆಗ್ತದೆ. ಅವಾಗೆ ಮತ್ತು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕ್ಕೊಳ್ಳಿ. ಇದರಿಂದ ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಕೂದಲು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಿಮಗೆ ಆಲ್ರೆಡಿ ಫಸ್ಟಿಗೆ ಹೇಳಿದ್ದೀನಲ್ವ, ನಾನು ನಿತ್ಯ ಪುಷ್ಪ ಹೂವು ಕೂಡ ತೊಗೊಂಡಿದ್ದೀನಿ, ಒಂದು 3ರಿಂದ 4. ಅದು ಕೂಡ ಎಣ್ಣೆಯಲ್ಲಿ ಹಾಕಬೇಕು. ಇವಾಗ ಅದಕ್ಕೆ ಎಲೆ ಕೂಡ ಹಾಕ್ತಾಯಿದ್ದೀನಿ, ನಿತ್ಯ ಪುಷ್ಪ ಎಲೆ ಕೂಡ ಹಾಕ್ತಾಯಿದ್ದೀನಿ. ದಿನಾಲೂ ಹೂವು ನೋಡಿ, ತಪ್ಪದೇ ಬಿಡುವಂಥ ಹೂವು ಅಂದರೆ ನೋಡಿ ನಿತ್ಯ ಪುಷ್ಪ. ಹಾಗೆ ನಮ್ಮ ತಲೆಯಲ್ಲೂ ಕೂಡ ದಿನಾಲೂ ತಪ್ಪದೆ ನಮ್ಮ ಕೂದಲು ಗ್ರೋತ್ ಆಗೋದಕ್ಕೆ ಈ ಥರ ನೀವು ಹಚ್ತಾ ಬಂದರೆ ನಿಮ್ಮ ತಲೆಯಲ್ಲಿ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಸ್ನೇಹಿತರೆ. ಈ ನಿತ್ಯ ಪುಷ್ಪ ಎಲೆ ಇರುತ್ತಲ್ವ ವೀಕ್ಷಕರೇ, ಅದರಿಂದ ನಮಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ಶುಗರ್ ಇದ್ದರೆ ಅದರಿಂದ ಎಲೆ ರಸ ತಿಂದರೂ ಕೂಡ ನಮ್ಮ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಇದರಿಂದ ಎಲೆಗೆ ಎಷ್ಟೆಲ್ಲ ಒಳ್ಳೆಯದಿದೆ, ಹಾಗೆ ನಮ್ಮ ತಲೆ ಕೂದಲು ಕೂಡ ತುಂಬಾ ಒಳ್ಳೆಯದು. ಸ್ವಲ್ಪ ವಾಸನೆ ಇರುತ್ತೆ ನೋಡಿ.
ಈ ಎಲೆ ಮಾತ್ರ ತುಂಬಾ ವಾಸನೆ ಇರೋದು. ಯಾಕಂದರೆ ನಮಗೆ ಗೊತ್ತಾಗುತ್ತೆ ಎಣ್ಣೆಯಲ್ಲಿ ವಾಸನೆ ಏನು ಫ್ಲೇವರ್ ಥರ ವಾಸನೆ ಬರೋದಿಲ್ಲ. ಸ್ವಲ್ಪ ವಾಸನೆ ಇರುತ್ತೆ. ಎಷ್ಟೇ ವಾಸನೆ ಇದ್ದರೂ ಸ್ವಲ್ಪ ರಾತ್ರಿ ಹೊತ್ತಿಗೆ ಹಚ್ಕೊಂಡು ಬೆಳಗ್ಗೆ ನೀವು ತಲೆ ಸ್ನಾನ ಮಾಡ್ಕೋಬೋದು. ಮತ್ತು ತಲೆ ಸ್ನಾನಕ್ಕೆ ನೀವು ಶಾಂಪೂ ಮಾತ್ರ ಬಳಸೋದಕ್ಕೆ ಹೋಗಬೇಡಿ. ಶಾಂಪೂ ಬಳಸಿದ್ರೆ ಅಂದರೆ ಅದು ಎಣ್ಣೆ ಹಚ್ಕೊಂಡಿರೋಂಥದ್ದೆಲ್ಲ ಹೋಗಿಬಿಡುತ್ತೆ. ಹಾಗಾಗಿ ನಾರ್ಮಲಿ ನೀವು ತಣ್ಣಗೆ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ವಾಶ್ ಮಾಡ್ಕೋಬೇಕು. ಇವಾಗ ನಾನು ಹಾಗೆ ಸ್ಟೋವ್ ಮೇಲೆ ಇಟ್ಕೊಂಡಿದ್ದೆ. ಸ್ಟೋವ್ ಆಫ್ ಮಾಡಿ ಇಟ್ಕೊಂಡಿದ್ದೆ. ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಎಲ್ಲ ಚಿಟಪಟ ಅಂದಮೇಲೆ ನಾನು ಇವಾಗ ಸ್ಟೋವ್ ಮೇಲಿಂದ ಇಳಿಸಿ ಒಂದು ಸೋಸೋದು ತೊಗೊಂಡಿದ್ದೀನಿ. ಅದರಲ್ಲಿ ಚೆನ್ನಾಗಿ ಸೋಸಿಸ್ಕೊಂಡು ತೊಗೊಳ್ತೀನಿ. ಇವಾಗ ಎಣ್ಣೆ ಎಷ್ಟು ಕೆಳಗೆ ಬರುತ್ತೆ ನೋಡ್ಕೊಂಡ್ಬಿಡಿ. ನಾವು ಹಾಗೆ ಎಣ್ಣೆಯಲ್ಲಿ ಹಾಕಿ ಕಾಯಿಸಿದ್ದೀವಿ ಅಂದರೆ ಪೂರ್ತಿ ಎಣ್ಣೆ ಎಲ್ಲ ಹೀರ್ಕೊಂಡು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇದೆಲ್ಲ ಹಾಕ್ಕೊಂಡ್ವಿ ಅಂದರೆ ಚೆನ್ನಾಗಿ ಅದರಲ್ಲೆಲ್ಲ ಎಣ್ಣೆಯಲ್ಲೆಲ್ಲ ನೋಡ್ತಾ ಇರ್ಬೋದು ಎಲ್ಲ ಕೂಡ ಎಷ್ಟೆಲ್ಲ ನಮಗೆ ಎಣ್ಣೆಯಲ್ಲಿ ಬೇಕಾಗುವಂಥ ಶಕ್ತಿ ಎಲ್ಲ ಕೂಡ ಬರುತ್ತೆ. ಇವಾಗ ನೋಡಿ ನನಗೆ ಎಣ್ಣೆ ಎಷ್ಟು ತೊಗೊಂಡಿದ್ದೀನಿ ಅಂತ. ಆಲ್ರೆಡಿ ನಾನು 3 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಹೋಗಿದ್ದು. ಇವಾಗ ಇದು ಎಣ್ಣೆ ಚೆನ್ನಾಗಿ ಸ್ವಲ್ಪ ಹೊತ್ತು ಬಿಸಿ ಇರೋದು ತಣ್ಣಗಾದ್ಮೇಲೆ ನಾವು ಎಣ್ಣೆ ಮಾಡಬೇಕು. ತಲೆಗೆ ಮಸಾಜ್ ಮಾಡಬೇಕು. ರಾತ್ರಿ ಹೊತ್ತಿಗೆ ಮಾಡ್ಕೊಳ್ಳಿ. ತಲೆಗೆ ಮಸಾಜ್ ಮಾಡಿಕೊಂಡು ನೀವು ಈಗ ತಲೆ ಮತ್ತು ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿರ್ತೀವಲ್ಲ, ತಲೆ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳೆಯೋದಕ್ಕೆ ಬುಡದಿಂದ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಹಾಗೆ ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಕಪ್ಪಗಿರುತ್ತೆ. ಈ ಥರ ಕೂಡ ನ್ಯಾಚುರಲ್ ಆಗಿ ಮಾಡುವಂಥ ಈ ಹೇರ್ ಆಯಿಲ್ ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ನೋಡ್ತಾನೆ ದಾರದ ಥರ ಉದ್ದವಾಗಿರುತ್ತೆ, ಬೆಳೆಯುತ್ತೆ. ಹಾಗೆ ನೋಡಿ ಈ ರೀತಿ ಉದ್ದ ಇರುವಂಥ ಕೂದಲು ಬೇಕಂತ ನಾವು ಆಸೆ ಪಡ್ತಾ ಇರ್ತೀವಲ್ಲ, ಅದಕ್ಕಿಂತ ಉದ್ದ ಆದಮೇಲೆ ಮತ್ತೆ ನಾವು ಕಟ್ ಮಾಡೋದಕ್ಕೂ ಕೂಡ ಹೋಗ್ತೀವಿ. ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗಾದರೆ ನಿಮಗೂ ಕೂಡ ಈ ರೀತಿ ನ್ಯಾಚುರಲ್ ಆಗಿ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಬೆಳೆಯುವಂಥ ಕೂದಲಿಗೆ ಈ ರೀತಿ ಹೇರ್ ಆಯಿಲ್ ಮಾಡಿಕೊಂಡು ಹಚ್ತಾ ಬಂದುಬಿಡಿ. ಇವತ್ತಿನ ಹೇರ್ ಆಯಿಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.